ಹಾಯ್ ಮೈನಾ, ಹಲೋ, ಹೇಗಿದ್ದೀರಾ? ಆರಾಮಿದೆ ನೀವು? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಹ್ಮ್. ಯು. ಥ್ಯಾಂಕ್ ಯು ಫಾರ್ ಕಮಿಂಗ್ ಫಾರ್ ದ ಶೋ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ. ಸೊ ಓಕೆ, ನಿಮ್ಮ ಬಗ್ಗೆ ಸಣ್ಣದಾಗಿ ಒಂದು ಪರಿಚಯ ಮಾಡಿಕೊಡ್ತೀರಾ? ಯಾ ನಾನು ಬಂದ್ಬಿಟ್ಟು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಬಳ್ಳಾರಿಯಲ್ಲೇ. ಆ್ಯಂಡ್ ನಾನು ಸ್ಕೂಲಿಂಗ್ ಕಾಲೇಜ್ ಎವ್ರಿಥಿಂಗ್ ಬಳ್ಳಾರಿಲೇ ಮಾಡಿರೋದು. ಇವಾಗ ಹ್ಞೂ. ಸದ್ಯಕ್ಕೆ ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸದ್ಯಕ್ಕೆ ಐ ಹ್ಯಾವ್ ವರ್ಕ್ ಫ್ರಮ್ ಹೋಮ್. ಸೊ ಕಂಟೆಂಟ್ ಕ್ರಿಯೇಷನ್ನು ಮಾಡ್ತೀನಿ ಜೊತೆಗೆ. ಹ್ಞೂ. ಎರಡೂ ಐ ವಿಲ್ ಬ್ಯಾಲೆನ್ಸ್ ಬೋತ್ ಓಕೆ. ರೈಟ್ ನೌ. ಸೊ ನೀವು ಹೇಳ್ದಂಗೆ ಆ ಎರಡನ್ನ ಬ್ಯಾಲೆನ್ಸ್ ಮಾಡ್ತೀರಲ್ಲ, ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಅದು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಟ್ಸ್ ಡಿಫಿಕಲ್ಟ್, ಬಟ್ ವೀಕೆಂಡ್ ಟೈಮಲ್ಲೆಲ್ಲ ವೆನೆವರ್ ಐ ಆಮ್ ಫ್ರೀ, ಇಲ್ಲಾಂದರೆ ಆಫೀಸ್ ಅವರ್ಸ್ ಆದಮೇಲೆಲ್ಲ ಮುಂಚೆನೇ ಸ್ಕ್ರಿಪ್ಟಿಂಗ್ ಪ್ಲಾನಿಂಗ್ ಎವ್ರಿಥಿಂಗ್ ಮಾಡಿಕೊಂಡು ಹ್ಞೂ. ಲೈಕ್ ಐ ವಿಲ್ ಪ್ಲ್ಯಾನ್ ಎವ್ರಿಥಿಂಗ್ ಟುಗೆದರ್ ಆ್ಯಂಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಗೋ ವಿತ್ ದ ಫ್ಲೋ. ಓಕೆ. ಓಕೆ. ಸೊ ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ? ಕಾಲೇಜ್ ಲೈಫ್ ಅಂದರೆ ಇಟ್ ವಾಸ್ ಫನ್. ಸ್ಟಾರ್ಟಿಂಗ್ ಎಲ್ಲ ಫುಲ್ ಸ್ಟ್ರೆಸ್ ತಗೊತಾ ಇದ್ದೆ, ಕಾಲೇಜ್ ಹೊಸದಾಗಿ ಜಾಯ್ನ್ ಆಗಿರ್ತೀವಲ್ಲ ಸ್ವಲ್ಪ. ಹೌದಾ? ಆ್ಯಂಡ್ ಅದಾದಮೇಲೆಲ್ಲ ನೈಸ್ ಒಳ್ಳೆ ಫ್ರೆಂಡ್ಸ್ ಆದರು ಎಲ್ಲ. ಆ್ಯಂಡ್ ಇಟ್ ವಾಸ್ ಗುಡ್. ಬಟ್ ಸ್ವಲ್ಪ ಇದಿದೆ ಅಲ್ವಾ ಫ್ರೆಂಡ್ಶಿಪ್ಪಲ್ಲಿ, ಹ್ಞೂ ಹ್ಞೂ. ಸ್ವಲ್ಪ ಫ್ರೆಂಡ್ಸ್ ಜೊತೆ ಜಗಳ ಆಡ್ಕೊತ ಅದು ಇದು. ಆ್ಯಂಡ್ ಸ್ಟಡೀಸ್ ಆ್ಯಂಡ್ ಎವ್ರಿಥಿಂಗ್ ಐ ಯೂಸ್ ಟು ಮ್ಯಾನೇಜ್ ಬೋತ್ ಗುಡ್. ಓಕೆ. ಹ್ಞೂ. ಸೊ ಒನ್ಸ್ ನಮ್ಮದು ಕಾಲೇಜ್ ಮುಗಿದ ಮೇಲೆ ಸಡನ್ ಆಗಿ ಕಾರ್ಪೊರೇಟ್ ಕಡೆ ಹೋಗ್ತೀವಲ್ಲ, ಅದು ಚೇಂಜ್ ಹೆಂಗಿರುತ್ತಾ? ಹೇಳ್ಬೇಕಂದ್ರೆ ಕಾಲೇಜ್ ಟೈಮಲ್ಲೆಲ್ಲ ಫುಲ್ ಅವ್ರು ಅಸೈನ್ಮೆಂಟ್ ಕೊಟ್ರ ಅಸೈನ್ಮೆಂಟ್ ಮಾಡಿದ್ವಿ, ಇಲ್ಲ ಲೈಕ್ ಪ್ರಾಜೆಕ್ಟ್ಸ್ ಏನಾದರೂ ಕೊಟ್ರ ಮಾಡಿದ್ವಿ. ಆ ಪ್ರಾಜೆಕ್ಟ್ ಕೂಡ ನಾವು ಲೈಕ್ ಮಾಡ್ತಾನೆ ಇದ್ದಿಲ್ಲ, ಬೇರೆಯವ್ರದ್ದು ಯಾರ್ದೋ ಇಸ್ಕೊಂಡು ಮಾಡೋದು ಹಂಗೆಲ್ಲ ಮಾಡ್ತಾ ಇದ್ವಿ. ಆ್ಯಂಡ್ ಬಟ್ ಲೈಕ್ ಕಾರ್ಪೊರೇಟಿಗೆ ಶಿಫ್ಟ್ ಆದಮೇಲೆ ಆ್ಯಕ್ಚುಯಲ್ ರಿಯಾಲಿಟಿ ಏನಂತ ಗೊತ್ತಾಗುತ್ತೆ. ಹ್ಞೂ ಹ್ಞೂ. ಸ್ಟಾರ್ಟಿಂಗ್ ಎಲ್ಲ ಡಿಫಿಕಲ್ಟ್ ಜಾಬ್ ಹುಡ್ಕೋದು, ಎಸ್ಪೆಷಲಿ ನಮ್ಮ ಬ್ಯಾಚಿಗೆ ಸ್ವಲ್ಪ ಕೋವಿಡ್ ಬ್ಯಾಚ್ ಟೈಮಲ್ಲಿ ತಾನೇ, ಅದಕ್ಕೆ ಸ್ವಲ್ಪ ಜಾಸ್ತಿ ನಮಗೆ ಡಿಫಿಕಲ್ಟಿ ಫೇಸ್ ಮಾಡಿದ್ವಿ. ಹ್ಞೂ ಹ್ಞೂ. ಬಟ್ ಒನ್ಸ್ ಯು ಗೋ ಟು ಕಾರ್ಪೊರೇಟ್, ಎಲ್ಲ ಕಲಿತೀವಿ ನಾವು ಹೋಗ್ತಾ ಹೋಗ್ತಾ. ಕಾಲೇಜಲ್ಲೆಲ್ಲ ಮೋಸ್ಟ್ಲಿ ಬರೀ ಫನ್ ರಿಲೇಟೆಡ್ ಇರುತ್ತೆ, ಬಟ್ ಕಾರ್ಪೊರೇಟಿಗೆ ಎಂಟ್ರ್ ಆದಮೇಲೆ ವಿ ವಿಲ್ ಆ್ಯಕ್ಚುಲಿ ಲರ್ನ್ ಸಮಥಿಂಗ್. ಅದು ಚೇಂಜ್ ಇರುತ್ತಲ್ಲ, ಆ ಚೇಂಜ್ನ ನೀವು ಹೆಂಗೆ ಲೈಕ್ ನೀವು ಸ್ಟಾರ್ಟೆಡ್ ಲರ್ನ್ ಏನಾದರೂ ಕಲಿಯೋದು ಸ್ಟಾರ್ಟ್ ಮಾಡಿದ್ರಾ, ಇಲ್ಲ ಲೈಕ್ ಯು ಫೆಲ್ಟ್ ಡಿಫಿಕಲ್ಟ್ ಎನಿ ಟೈಮ್ ಆರ್ ಎನಿವೇರ್? ಸ್ಟಾರ್ಟಿಂಗ್ ಎಲ್ಲ ಡಿಫಿಕಲ್ಟ್ ಇತ್ತು ಕಲಿಯೋದೆಲ್ಲ. ಆ್ಯಂಡ್ ಅದ್ರ ಸಲ ಸಪ್ರೇಟ್ ಕೋರ್ಸ್ ಅದು ಇದು ಮಾಡ್ತಾ ಇದ್ದೆ. ಹ್ಞೂ ಹ್ಞೂ. ಆ್ಯಂಡ್ ಹೋಗ್ತಾ ಹೋಗ್ತಾ ನೌ ಐ ಆಮ್ ಲೈಕ್ ಇಟ್ಸ್ ಗುಡ್ ನೌ. ಓಕೆ. ಹ್ಞೂ. ಸೊ ನಾನು ನಿಮ್ಮ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದ್ದೀನಿ. ಹ್ಞೂ. ಲೈಕ್ ನೀವು ಸ್ಟಾರ್ಟ್ ಮಾಡಿದ್ದು ನಿಮ್ಮ ಇನ್ಸ್ಟಾ ಪೇಜಲ್ಲಿ ಇದ್ದಿದ್ದು 2021 ಹ್ಞೂ. ಬಟ್ ನೀವು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ಕೊಂಡು ಬಂದಿದ್ದು ಲೈಕ್ ಮಾರ್ಚ್ ರೀಸೆಂಟ್. ಫೆಬ್ 25 ಅಂತ. ಸೊ ಹೌದು. ಇಟ್ಸ್ ಆಲ್ಮೋಸ್ಟ್ 1 ಇಯರ್ ನಾವು. ಹ್ಞೂ. ಸೊ ಡೇ ಒನ್ನಿಗೆ ಲೈಕ್ ನಾನು 2021 ಕೇಳಲ್ಲ, 2025 ನೀವು ಕಂಟೆಂಟ್ ಕ್ರಿಯೇಷನ್ ಮಾಡೋದು ಸ್ಟಾರ್ಟ್ ಮಾಡಿದ್ರಲ್ಲ, ಅವತ್ತಿಗೆ ಇವತ್ತಿಗೆ ಚೇಂಜಸ್ ಏನಾದರೂ ಇದೆಯಾ? ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾಗ ನನ್ಗೆ ಆ್ಯಕ್ಚುಲಿ ಐಡಿಯಾ ಇದ್ದಿಲ್ಲ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ. ಓಕೆ. ನನ್ನ ಫ್ರೆಂಡಿಂದ ಲೈಕ್ ಕಾಲೇಜಲ್ಲಿದ್ದಾಗ ಒಂದು 2-3 ಕೊಲಾಬ್ಸ್ ಮಾಡಿದ್ವಿ. ಓಕೆ. ಆ್ಯಂಡ್ ಅದು ಕೂಡ ಜಸ್ಟ್ ಫನ್ ಅಂತೇಳಿ ಅವಾಗೆಲ್ಲ ಪ್ರೈವೇಟ್ ಅಕೌಂಟ್ ಇಟ್ಕೊಂಡಿದ್ದೆ. ಹ್ಞೂ ಹ್ಞೂ ಹ್ಞೂ. ಆ್ಯಂಡ್ ಆಮೇಲೆ ಆಫ್ಟರ್ ಗೋಯಿಂಗ್ ಟು ಕಾರ್ಪೊರೇಟ್ ಐ ಫೆಲ್ಟ್ ಲೈಕ್ ಕೆಲಸ ಬರೀ ಕೆಲಸ. ಐ ಫೆಲ್ಟ್ ಲೈಕ್ ಬೇರೆ ಏನು ನನ್ನ ಲೈಫಲ್ಲಿ ಏನು ನಡೀತಾ ಇಲ್ಲ, ಹ್ಞೂ ಹ್ಞೂ. ಐ ಶುಡ್ ಡೂ ಸಮಥಿಂಗ್ ಆಫ್ ಮೈ ಓನ್, ಸಮಥಿಂಗ್ ಇಂಟ್ರೆಸ್ಟಿಂಗ್ ಹೌದಾ? ಅಂತ ಅಂದ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆಫ್ಟರ್ ದಟ್ ಸ್ಟಾರ್ಟಿಂಗ್ ಎಲ್ಲ ವ್ಯೂಸ್ ಬರ್ತಾ ಇದ್ದಿಲ್ಲ, ಒಂದು 2K ವ್ಯೂಸ್ ಬಂದರೆ ಅದೇ ಖುಷಿ ಆಗ್ತಾ ಇತ್ತು. ಇವಾಗ ಹೋಗ್ತಾ ಹೋಗ್ತಾ ರೆಗ್ಯುಲರ್ಲಿ ಪೋಸ್ಟ್ ಮಾಡ್ಕೊತಾ ಇರೋದಕ್ಕೆ ಸ್ವಲ್ಪ ಜಾಸ್ತಿ ವ್ಯೂಸ್ ಬರ್ತಾ ಇದ್ದಾವೆ. ಆ್ಯಂಡ್ ಅಕಸ್ಮಾತ್ ಆ ಲೈಕ್ ಡ್ಯೂರಿಂಗ್ ದಟ್ ಫ್ಲೋ ಯಾವುದೋ ಒಂದು ರೀಲ್ ವೈರಲ್ ಆದರೆ ಫುಲ್ ಖುಷಿ. ಅದು ಒಂದು. ನಿಮ್ದೊಂದು ರೀಲ್ ವೈರಲ್ ಆಗಿದೆ, ಲೈಕ್ 154K ವ್ಯೂಸ್ ಏನೋ ಬಂದಿದೆ. ಹಾಂ, 1 ಮಿಲಿಯನ್ ಒಂದಾಗಿದೆ, ಹ್ಮ್. ದಟ್ ಟಾಕ್ಸಿಕ್ ಟ್ರೇಲರ್ ಒನ್. ಅದೊಂದು ಪ್ಲಸ್ ಆಮೇಲೆ ಲೈಕ್ ನಾನು ಬಳ್ಳಾರಿ ಅವರು ನೀವು ಇಲ್ಲಿರೋ ಮಿಸ್ ಕಮೆಂಟ್ ಮಾಡಿ ಅಂತ ಹಾಂ, ಆ ಅದು ರೀಲಿನ್ ವೈರಲ್ ಆಗಿದೆ. ರೀಸೆಂಟಾಗಿ ಆಗಿದ್ದೆ ಅದು, ಅದೂ ವೈರಲ್ ಆಗಿದೆ. ಯಾ, ಗೋಯಿಂಗ್ ಗುಡ್. ಅವಾಗಿಗೆ ಇವಾಗಿಗೆ ಎಷ್ಟೊಂದು ಕಲ್ತಿದ್ದೀನಿ, ಲೈಕ್ ಈವನ್ ಎಡಿಟಿಂಗ್ ಆ್ಯಂಡ್ ಎವ್ರಿಥಿಂಗ್ ಲೈಕ್ ಐ ಹ್ಯಾವ್ ಲರ್ನ್ಡ್. ಲೈಕ್ ಇನ್ ವಾಟ್ ವೇ? ಲೈಕ್ ಈ ಕ್ವಶನ್ ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಹ್ಞೂ. ಲೈಕ್ ಈ ವಿಡಿಯೋ ನೋಡಿ ಆಗಲಿ ನಿಮ್ಮನ್ನು ನೋಡಿ ಯಾರನ್ನ ಇನ್ಸ್ಪೈರ್ ಆಗಿ, ಲೈಕ್ ನೀವು ಹೇಳಿದ್ರು ನಿಮ್ಮ ಫ್ರೆಂಡ್ಸ್ನ ನೋಡಿ ನೀವು ಸ್ಟಾರ್ಟ್ ಮಾಡಿದ್ರಿ ಕಂಟೆಂಟ್ ಕ್ರಿಯೇಷನ್, ಅಂಥವ್ರು ಈ ಲೈಕ್ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ನೀವು? ನಾನು ಸಜೆಸ್ಟ್ ಮಾಡೋದೇನೆಂದರೆ, ಫಸ್ಟ್ ಥಿಂಗ್ ಫಸ್ಟ್,
ನಿಮ್ಮ ಹತ್ರ ಫೋನ್ ಇಲ್ಲ, ಲೈಕ್ ಫೋನ್ ಇರುತ್ತೆ, ಲೈಕ್ ಗುಡ್ ಕ್ವಾಲಿಟಿ ಇವಾಗ ಫೋನ್, ಎಲ್ಲರದ ಸ್ಮಾರ್ಟ್ ಫೋನ್ ಇದೆ. ಗುಡ್ ಕ್ವಾಲಿಟಿ ಫೋನ್ ಇಲ್ಲ, ಟ್ರೈಪಾಡ್ ಇಲ್ಲ, ಅದು ಇದು ಅಂತ. ಈವನ್ ನೌ ಆಲ್ಸೋ ಐ ಡೋಂಟ್ ಹ್ಯಾವ್ ಎನಿ ಟ್ರೈಪಾಡ್ ಆರ್ ಎನಿಥಿಂಗ್. ಫೋನ್ ರಬ್ಬರ್ ಬ್ಯಾಂಡಿಗೆ ಹಾಕಿ ಮಾಡೋದು ನಾನು ಇವಾಗ ಕೂಡ. ಸೊ ಹಾಗೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್, ಫಸ್ಟ್ ಸ್ಟಾರ್ಟ್ ಮಾಡ್ರಿ. ಡೋಂಟ್ ಓವರ್ ಥಿಂಕ್ ದಟ್ ಅದು ಇಲ್ಲ ಇದು ಇಲ್ಲ ಅಂತ. ಎಲ್ಲರಿಗೂ ಒಂದು ಪಾಯಿಂಟ್ ಇರುತ್ತೆ ಅಚೀವ್ ಮಾಡ್ಬೇಕು ಅಂತ. ನೀವು ಸ್ಟಾರ್ಟ್ ಮಾಡಿದ್ರೆ ಅವಾಗ ಯು ಕ್ಯಾನ್ ಇಂಪ್ರೂವ್ ಆ್ಯಂಡ್ ಗೋ. ಸ್ಟಾರ್ಟ್ ಮಾಡೋದೇ ನೀವು ಮಾಡಿಲ್ಲ ಅಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಏನು ಹೇಳಕ್ ಪಡ್ತೀನಿ ಅಂದರೆ ರೆಗ್ಯುಲರಾಗಿ ಪೋಸ್ಟ್ ಮಾಡಿ. ಡೋಂಟ್ ಥಿಂಕ್ ಅಬೌಟ್ ಕಂಟೆಂಟ್ ಆರ್ ಎನಿಥಿಂಗ್. ಸ್ಟಾರ್ಟಿಂಗ್ ಓಕೆ, ಬಟ್ ಒನ್ಸ್ ನಿಮ್ಗೆ ಜಾಸ್ತಿ ಚೆನ್ನಾಗಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಸ್ಕ್ರಿಪ್ಟ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯು ಕ್ಯಾನ್ ವರ್ಕ್ ಆನ್ ದಟ್. ಸೊ ನೀವು ಸ್ಟಾರ್ಟಿಂಗ್ ವಿಡಿಯೋಸ್ ಪೋಸ್ಟ್ ಮಾಡೋದು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಲೈಕ್ ಕ್ರಿಟಿಸೈಸ್ ಮಾಡ್ತಾರ, ಲೈಕ್ ಯಾಕೆ ಸ್ಟಾರ್ಟ್ ಮಾಡಿದ್ದಿ, ಇಲ್ಲ ನಿಮ್ಮ ವಿಡಿಯೋದೆಲ್ಲ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ. ಆ ಥರ ಏನಾದರೂ ಬಂದಿದೆನಾ ನಿಮಗೆ? ಫ್ರೆಂಡ್ಸ್ ಫ್ಯಾಮಿಲಿ ಕಡೆಯಿಂದ ಅಷ್ಟು ಏನು ಬಂದಿಲ್ಲ, ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದು, ಫ್ರೆಂಡ್ಸ್ ಎಲ್ಲರೂ ಆ್ಯಂಡ್ ಫ್ಯಾಮಿಲಿ ಎಲ್ಲ ಸಪೋರ್ಟೇ ಇತ್ತು ನನಗೆ. ಅದ್ರದ್ದೇನು ಇಶ್ಯೂ ಆಗಿಲ್ಲ. ಬಟ್ ಅದರ್ ದ್ಯಾನ್ ದಟ್ ಜಸ್ಟ್ ಪರಿಚಯ ಇರ್ತಾರಲ್ಲ ಅಂಥವ್ರೆ, ಏನು ಇವಳು ಹಿಂಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು, ಅದು ಇದು ಅಂತೇಳಿ ಎಲ್ಲ ಅಂದರು. ಆ್ಯಂಡ್ ಸ್ಟಾರ್ಟಿಂಗ್ ಲೈಕ್ ಎಲ್ಲಾದರೂ ಅಕಸ್ಮಾತ್ ಹೊರಗಡೆ ಮೀಟ್ ಆದರೂ ಕೂಡ ಇನ್ಫ್ಲುಯೆನ್ಸರ್ ಅಂತ ಫುಲ್ ಟೀಸ್ ಮಾಡೋದು ಹಂಗೆಲ್ಲ. ಲೈಕ್ ಸ್ಟಾರ್ಟಿಂಗಲ್ಲಿ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಮಾಡುತ್ತೆ, ಬಟ್ ನೌ ಎವ್ರಿಥಿಂಗ್ ಇಸ್ ಗುಡ್. ಓಕೆ, ಬಟ್ ಯಾರಾದರೆ ನಿಮಗೆ ಟೀಸ್ ಮಾಡಿದ್ರಲ್ಲ, ಲೈಕ್ ನನ್ನ ಹೇಳ್ತಿರೋದು, ಟೀಸ್ ಮಾಡಿರ್ತಾರೆ. ಬಟ್ ಅವಾಗ ಟೀಸ್ ಮಾಡುವಾಗ ನಿಮಗೆ ಒಂದು 200-300 ಫಾಲೋವರ್ಸ್ ಇರ್ತಾರೆ ಮೋಸ್ಟ್ಲಿ. ಬಟ್ ಇವಾಗ ನಿಮಗೆ 4000+ ಫಾಲೋವರ್ಸ್ ಇದ್ದಾರೆ. ಸೊ ಅವಾಗ ಅವರಿಗೆ ಫೀಲ್ ಆಗುತ್ತಲ್ವಾ? ಅದೇ ಅವಾಗ ಲೈಕ್ ನೌ ದೇ ವಿಲ್ ಗೆಟ್ ಟು ನೋ. ನಾವು ಅವಾಗ ಮಾಡ್ತಿದ್ದಾಗ ಅವ್ರಿಗೆ ಏನೋ ಮಾಡಕತ್ತಾರೆ ಅಂತ ಇರುತ್ತೆ, ಬಟ್ ಇವಾಗ ಗೊತ್ತಾಗುತ್ತೆ. ನಾವು ಗ್ರೋ ಆಗ್ತಾ ಇದ್ದಾಗ ನಾವು ಮಾಡ್ತಿರೋದು ಎಫರ್ಟ್ ಏನು ವೇಸ್ಟ್ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿ ಇವಾಗ ಸೈಲೆಂಟ್ ಆಗಿದ್ದಾರೆ. ಸೊ ಅದು ನಿಮಗೆ ಹ್ಯಾಪಿನೆಸ್ ಕೊಡುತ್ತಾ? ಯಾ, ಟೋಟಲಿ ಫುಲ್ ಖುಷಿ ಆಗುತ್ತೆ. ಸೊ ನೀವು ಅದನ್ನ ಲೈಕ್ ಯಾವ ಥರ ಎಂಜಾಯ್ ಮಾಡ್ತೀರಾ? ಲೈಕ್ ಇವಾಗ ನಿಮಗೆ 4000+ ಫಾಲೋವರ್ಸ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ ನನಗೆ ಗೊತ್ತಿರೋ ಪ್ರಕಾರ. ಲೈಕ್ ನಿಮ್ದೆಲ್ಲ ಜೆನ್ಯೂನ್ ಇದೆ. ಯಾಕಂದ್ರೆ ತುಂಬಾ ಜನ ಪೋಸ್ಟ್ ಮಾಡ್ಬಿಟ್ಟು ಒಂದು ವಿಡಿಯೋ ಜಾಸ್ತಿ ಹೋಗುತ್ತಾ, ಒಂದು ವಿಡಿಯೋ ಏನು ಇರಲ್ಲ. ಪ್ರೊಫೈಲ್ ಎಲ್ಲ ನೋಡಿದ್ದೀನಲ್ಲ, ಎಲ್ಲ 6-7K 8K, ಕೆಲವೊಂದು ಹಿಟ್ ಹೋಗಿದಾವೆ, ಬಟ್ ನಿಮ್ದು ಕನ್ಸಿಸ್ಟೆನ್ಸಿ ಅಂತೂ ಇದೆ. ಸೊ ಅವಾಗ ನಿಮಗೆ ಯಾವ ಥರ ಲೈಕ್ ಎಂಜಾಯ್ಮೆಂಟ್, ಲೈಕ್ 1K ಬಂದಾಗ ಇಲ್ಲ 2K ಬಂದಾಗ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ ನೀವು? ಆ್ಯಕ್ಚುಲಿ ಫಸ್ಟ್ ನಂದು ವೈರಲ್ ಆಗಿರೋದು ಅಂದರೆ ಬಳ್ಳಾರಿ ವೆದರ್ದು ಮಾಡಿದ್ದೆ ಒಂದು ರೀಲು. ಹೌದು, ಅದರಿಂದ ಜಾಸ್ತಿ ಫಾಲೋವರ್ಸ್ ಗೇನ್ ಆಗಿರೋದು ನನಗೆ. ಐ ಥಿಂಕ್ ಆಲ್ಮೋಸ್ಟ್ 1K+ ಫಾಲೋವರ್ಸ್ ಬಂದಿದೆ ಅದರಿಂದ. ಅದು ಅವತ್ತಂತೂ ಫುಲ್ ಖುಷಿ. ಐ ಲಿಟ್ರಲಿ ವೆಂಟ್ ಔಟ್ಸೈಡ್ ಆ್ಯಂಡ್ ಟ್ರೀಟೆಡ್ ಮೈಸೆಲ್ಫ್ ಫಾರ್ ದಟ್ ಆಲ್ ದ ಎಫರ್ಟ್ಸ್ ದಟ್ ಐ ಹ್ಯಾವ್ ಪುಟ್. ಟ್ರೋಲಿಂಗ್ ಇತ್ತು ಅದಕ್ಕೆ, ಬಟ್ ಸ್ಟಿಲ್ ಅಟ್ ದಟ್ ಟೈಮ್ ಅವಾಗ ಫುಲ್ ಸ್ವಲ್ಪ ಜಾಸ್ತಿ ಚಳಿ ಇತ್ತು. ಅದು ರೀಸೆಂಟ್ ಡಿಸೆಂಬರ್ ಅಲ್ಲಿ ಲೈಕ್. ಬಟ್ ಬಳ್ಳಾರಿ ಜನ ಅಷ್ಟು ಚಳಿ ಯಾವತ್ತೂ ನೋಡಿಲ್ಲ. ಹೌದು. ಅಂಡ್ ಲೈಕ್ ನಿಮ್ ರೀಲ್ಸ್ ಒಳಗಡೆ ಬಂದ್ರೆ ನಾನೊಂದು ವಿಡಿಯೋ ನೋಡಿದ್ದೆ ನಿಮ್ ರೀಲ್. ಲೈಕ್ ಯು ವೇರ್ ಕುಕಿಂಗ್ ವಿತ್ ಯುವರ್ ಫ್ರೆಂಡ್, ಸಮಥಿಂಗ್ ಮ್ಯಾಗಿ ಆರ್ ಎನಿಥಿಂಗ್, ಐ ಡೋಂಟ್ ನೋ. ಕಂಟೆಂಟ್ ಅನ್ನೋದು ಎಲ್ಲ ಕಡೆ ಇರುತ್ತಾ, ಬಟ್ ಆ ಕಂಟೆಂಟ್ ನ ಕ್ಯಾಶ್ ಮಾಡಿ ಲೈಕ್ ಶೂಟ್ ಮಾಡಿ ಎಡಿಟ್ ಮಾಡಿ ಆಗ್ಬೇಕು. ಅದನ್ನ ನೀವು ಯಾವ ತರ ಲೈಕ್ ಹ್ಯಾಂಡಲ್ ಮಾಡೋದು? ಅವಾಗ ಆ್ಯಕ್ಚುಲಿ ಆ ಸ್ಪೆಸಿಫಿಕ್ ವಿಡಿಯೋ ಹೇಳಿದ್ರೆ ಲೈಕ್ ನನ್ನ ಫ್ರೆಂಡ್ ಇನ್ನೊಬ್ರು ಇದ್ರು, ಅವ್ರು ಶೂಟ್ ಮಾಡಿರೋದು. ಆ್ಯಂಡ್ ಇವಾಗಾದ್ರೆ ನಾವು ಅಮ್ಮನ ಕೈಲಿ ಕೊಡ್ತೀವಿ ವಿಡಿಯೋ ಮಾಡೋದಕ್ಕೆ. ನಮ್ಮಮ್ಮ ಫೋನ್ ಇಟ್ಕೊತಾರೆ, ನಾನು ಶೂಟ್ ಮಾಡ್ತೀನಿ. ಎಲ್ಸ್ ಲೈಕ್ ಐ ಟೋಲ್ಡ್ ಯು, ಲೈಕ್ ರಬ್ಬರ್ ಬ್ಯಾಂಡ್ ಹಂಗೆ ಹಾಕಿ ಶೂಟ್ ಮಾಡ್ಕೊತೀನಿ. ಎರಡು ಮ್ಯಾನೇಜ್ ಮಾಡ್ತೀನಿ ಹಾಗೆ. ಓಕೆ. ಸೊ ಇನ್ನೊಂದು ರೀಲ್ ಬಂದ್ಬಿಟ್ಟು ನಿಮ್ಮ ಫಾದರ್ ಜೊತೆ ಪೋಲಾರ್ ಬೇರ್ಸ್ಗೆ ಹೋಗಿ ಅದು ಐ ಥಿಂಕ್ ಟ್ರೀಟಾ ಏನದು, ಲೈಕ್ BBC ಐಸ್ ಕ್ರೀಮ್. ಅದೇ ರೀಸನ್ ಏನದು? ಅದು ಹಂಗೆ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೆ ತಿನ್ನೋದಕ್ಕಂತ. ಸೊ ಐ ಥಾಟ್ ಲೈಕ್ ನಮ್ಮ ಅಪ್ಪನ ಕರ್ಕೊಂಡು ಹೋಗೋಣ. ಲೈಕ್ ನಮ್ಮ ಪೇರೆಂಟ್ಸ್ ಯೂಶಲಿ ಬಂದ್ಬಿಟ್ಟು ಅಂತ ಅಲ್ಲೆಲ್ಲ ಹೋಗಲ್ಲ ಇನ್ ದ ಸೆನ್ಸ್ ಹೊರಗಡೆ ಜಾಸ್ತಿ ತಿನ್ನಂಗಿಲ್ಲ. ನಮ್ಮಪ್ಪ ಐಸ್ ಕ್ರೀಮ್ ಇಷ್ಟ ಇಲ್ಲ, ನಮ್ಮಪ್ಪಗೆ ಕೇಕ್ ಇಷ್ಟ ಇಲ್ಲ, ಜಾಸ್ತಿ ಪ್ರಿಫರ್ ಮಾಡೋದು ಹೋಮ್ ಫುಡ್ ಅಷ್ಟೇ ಅವರು. ಸೊ ಅದ್ರ ಸಲುವಾಗಿ ಹೋಗ್ತಾ ಇದ್ದೀನಿ, ಪೇರೆಂಟ್ಸ್ನ ಕರ್ಕೊಂಡು ಹೋಗಿ ಅವ್ರ ಜೊತೆ ಒಂದು ರೀಲ್ ಮಾಡಿ ಹಾಕೋಣ ಅಂತ ಅನ್ಕೊಂಡು ಕರ್ಕೊಂಡು ಹೋಗಿದ್ದು. ಐ ಥಿಂಕ್ ನೀವು ಪಾರ್ಸಲ್ ತಗೊಂಡ್ಬಂದು ಮನೆಯಲ್ಲಿ ತಂದು ಅದು ಫುಲ್ ರಶ್ ಇತ್ತು ಅವತ್ತು, ಅದಕ್ಕಾಗಿ ಮನೆಗೆ ಕರ್ಕೊಂಡ್ಬಂದು. ಸೊ ನಿಮ್ಮ ಕಾಲೇಜ್ ಲೈಫ್ ಸ್ವಲ್ಪ ಬ್ಯಾಗ್ ಹೋದ್ರೆ, ಕಾಲೇಜ್ ಲೈಫ್ ಲೈಕ್ ನಿಮ್ಮ
ಲೈಕ್ ಕ್ಲೋಸೆಸ್ಟ್ ಫ್ರೆಂಡ್ ಯಾರಾದರೂ ಅವ್ರ ಜೊತೆ ನೀವು ಸ್ಪೆಂಡ್ ಮಾಡಿರೋ ಟೈಮ್ ಮೂಮೆಂಟ್ಸ್? ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಅಂದರೆ ರಕ್ಷಿತಾ ಒಬ್ಳು ಆ್ಯಂಡ್ ಅಂತ ಇನ್ನೊಬ್ಳು. ಬಟ್ ಬಂದ್ಬಿಟ್ಟು ಶಿ ಈಸ್ ಫ್ರಮ್ BITM. ಓಕೆ. ನಾವು ದೂರ ಇರ್ತಿದ್ವಿ ಬಟ್ ಸ್ಟಿಲ್ ಸಿಕ್ಕಾಗೆಲ್ಲ ಮೀಟ್ ಆಗ್ತಿದ್ವಿ ಎಲ್ಲ. ಜಾಸ್ತಿ ಕ್ಲೋಸ್ ಇದ್ದಿದ್ದಂದ್ರೆ ಲೈಕ್ ರಕ್ಷಿತಾ ಅಂತ ಹೇಳಿ ನನ್ನ ಓಕೆ, ಅಂದ್ರೆ ಅವ್ರೇನಾ ನಿಮ್ಗೆಲ್ಲ ಲೈಕ್ ವಿಡಿಯೋಸ್ಗೆ ಕಮೆಂಟ್ ಮಾಡ್ತಿರ್ತಾರೆ? ಹೌದು, ರಕ್ಷಿತಾ ಅಂತ ಅವರು. ಓಕೆ. ನಾವು ಸ್ಕೂಲಿಂದ ನಾವು ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ಕೂಲ್ ಸೆಂಟ್ ಫಿಲೋಸ್ ಓದಿದ್ದು ನಾನು. ಸೊ ಅಲ್ಲಿ ಕೂಡ ಶಿ ವಾಸ್ ಮೈ ಫ್ರೆಂಡ್ ಆ್ಯಂಡ್ PU ಕೂಡ ಜೊತೆಗೆ ಓದಿರೋದು, ಇಂಜಿನಿಯರಿಂಗ್ ಕೂಡ ಜೊತೆಗೆ ಓದಿರೋದು. ಓಕೆ. ಸೊ ಜಾಸ್ತಿ ಕ್ಲೋಸ್ ಅವಳ ಜೊತೆ ನಾನು. ಸೊ ಮೋಸ್ಟ್ಲಿ ಅವರೊಂದು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ. ಅವರು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಅಲಾರಮ್ ಅಂತ ಒಂದು ರೀಲ್ ಬಂದಿತ್ತು. ಲೈಕ್ ಅದರಲ್ಲಿ ಅಷ್ಟೊಂದು ಜನ ಇದ್ರು. ಲೈಕ್ ಇವಾಗ ರೀಲ್ಸ್ ಅಂದ್ರೆ ಜನರಲ್ ಏನಾಗುತ್ತೆ, ನೀವು ಒಬ್ರು ಇರ್ತೀರಿ, ಇಲ್ಲ ನಿಮ್ ಜೊತೆ ಇನ್ನೊಬ್ರು. ಅಷ್ಟೊಂದು ಜನನ ಕನ್ವಿನ್ಸ್ ಮಾಡಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗೋದು? ತುಂಬಾ ಕಷ್ಟ ಆಕ್ಚುಲಿ ಹೇಳ್ಬೇಕಂದ್ರೆ. ಒಬ್ರು ಬಂದ್ರೆ ಇನ್ನೊಬ್ರು ಬರಲ್ಲ. ಆ್ಯಂಡ್ ವಿಡಿಯೋ ಶೂಟಿಂಗಿಗೆ ನಮಗೆ ಜಾಸ್ತಿ ಕಷ್ಟ ಆಗಿದೆ ಆಕ್ಚುಲಿ ಕಂಪೇರ್ ಟು ಅರೇಂಜಿಂಗ್ ಎವ್ರಿ ಒನ್. ಓಕೆ. ವಿಡಿಯೋ ಶೂಟಿಂಗ್ ಅಲ್ಲಿ ಮತ್ತೆ ನಾವು ಇನ್ನೊಬ್ಬ ಕೊಲೀಗ್ನ ನಿಲ್ಲಿಸಿ ಅವ್ರ ಕೈಯಲ್ಲಿ ಫೋನ್ ಕೊಟ್ಟು ವಿಡಿಯೋ ಮಾಡೋದಕ್ಕೆ ಹೇಳಿದ್ವಿ. ಆ್ಯಂಡ್ ಮಲ್ಟಿಪಲ್ ಶಾರ್ಟ್ಸ್, ಒನ್ ಶಾಟ್ ಅಲ್ಲ, ಬಿಕಾಸ್ ಎಲ್ಲರೂ ಒಂದೇ ಟೈಮ್ ರಿಯಾಕ್ಟ್ ಮಾಡಬೇಕು. ದಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಸಮ್ ಹೌ ವಿ ಡಿಡ್. ಹಂಗೆ ಟ್ರೈ ಮಾಡ್ಕೊಂಡು ಅರೇಂಜ್ ಮಾಡ್ಕೊಂಡು ಮಾಡಿದ್ದು. ಆ್ಯಂಡ್ ಅದ್ರಲ್ಲಿ ಕೂಡ ಒಬ್ರನ್ನ ಕರೆದ್ರೆ ಇನ್ನೊಬ್ರು ಕರ್ದಿಲ್ಲ ಅಂತ ಅದನ್ನು ಬೇಜಾರಾಗ್ತಾರೆ. ಅದನ್ನು ಒಂದಿತ್ತು. ಬಟ್ ಸ್ಟಿಲ್ ಆಲ್ಮೋಸ್ಟ್ ಎಲ್ಲ ನಮ್ಮ ಆಫೀಸಲ್ಲಿ ಇರೋರೆಲ್ಲನೂ ಕರ್ಕೊಂಡೇ ಮಾಡಿರೋದು. ಅರೌಂಡ್ 12 to 15 ಮೆಂಬರ್ಸ್ ಏನೋ ಇದ್ರು ಆ ವಿಡಿಯೋದಲ್ಲಿ. ಸೊ ಆ ಥರ ಇದು ಮಾಡಿದ್ರೆ ನಿಮಗೆ ಲೈಕ್ ಹೌ ಡಸ್ ಇಟ್ ಫೀಲ್? ಲೈಕ್ ಎಲ್ಲರೂ ಬಂದು ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ. ದಟ್ ಆ್ಯಕ್ಚುಲಿ ಫೀಲ್ಸ್ ವೆರಿ ಗ್ರೇಟ್ ಹೇಳ್ಬೇಕಂದ್ರೆ. ಸ್ಟಾರ್ಟಿಂಗಿಗೆ ಕನ್ವಿನ್ಸ್ ಆಗಿದ್ದಿಲ್ಲ, ಬಟ್ ಒನ್ಸ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ಮೇಲೆ ಎವ್ರಿ ಒನ್ ಕೇಮ್ ಟುಗೆದರ್ ಆ್ಯಂಡ್ ಸಪೋರ್ಟೆಡ್ ಮೀ. ಐ ವಾಸ್ ಹ್ಯಾಪಿ. 4000+ ಫಾಲೋವರ್ಸ್ ಇದಾರಲ್ಲ ನಿಮಗೆ. ಯಾರಾದರೂ ಎಲ್ಲಾದರೂ ನೀವು ಹೊರಗಡೆ ಇದ್ದಾಗ ಕಂಡು ಹಿಡಿದು ಮಾತಾಡೋದು ಯಾರನ್ನ ಮಾಡಿದ್ದಾರೆ? ಇದುವರೆಗೆ ಹಂಗಾಗಿಲ್ಲ ಏನು. ಹೋಪ್ ಫ್ಯೂಚರಲ್ಲಿ ಹಂಗಾದ್ರೆ ಇಟ್ ವಿಲ್ ಬಿ ಗುಡ್. ಪೀಪಲ್ ಜೊತೆಗೆ ಸ್ವಲ್ಪ ಕ್ಲೋಸ್ ಆಗಿ ಇರೋದಕ್ಕೆ ಒಂದು ಆಪರ್ಚುನಿಟಿ ಬರುತ್ತೆ. ಎಲ್ಲರನ್ನು ತಿಳ್ಕೊಳೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಇಟ್ ವಿಲ್ ಬಿ ಗುಡ್. ಓಕೆ. ಸೊ ಡು ಯು ಅಡ್ಮೈರ್ ಲೈಕ್ ಯಾರಿಗಾದರೂ ಫಾಲೋ ಮಾಡ್ತೀರಾ ನೀವು? ಲೈಕ್ ನಾನು ಈ ಥರ ಆಗಬೇಕು ಲೈಕ್ ಫ್ಯೂಚರ್ ಗೋಲ್ಸ್ ಅಲ್ಲಿ? ಹಂಗಂತ ಇದುವರೆಗೆ ಯಾರ್ದು ಇಟ್ಕೊಂಡಿಲ್ಲ. ಇವ್ರಂಗೆ ಆಗಬೇಕು ಹಂಗಿಂಗಂತ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ದಟ್. ಬಟ್ ಮೈ ಓನ್ಲಿ ಥಿಂಗ್ ಇಸ್ ಬಿಕಮ್ ಫೇಮಸ್ ಇನ್ ದ ಸೆನ್ಸ್ ಲೈಕ್ ನನಗಂತ ಸ್ಪೆಸಿಫಿಕ್ ಆಗಿ ಐ ವಾಂಟ್ ಟು ಡೂ ಸಮಥಿಂಗ್, ಐ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಮೈ ಲೈಫ್. ಅದಕ್ಕೆ ಇದು ಒಂದು ಆಪರ್ಚುನಿಟಿ, ಕಂಟೆಂಟ್ ಕ್ರಿಯೇಷನ್ ಒಂದು ಆಪರ್ಚುನಿಟಿ ತಕ್ಕೊಡ್ತು ನನಗೆ. ಕಾರ್ಪೊರೇಟ್ ಲ್ಯಾಡರ್ ಇದ್ದಿದ್ದೆ, ಬಟ್ ಕಾರ್ಪೊರೇಟ್ ಎಲ್ಲರೂ ಮಾಡ್ತಾರೆ, ಅದಕ್ಕೆ ಯು ವಾಂಟ್ ಫೀಲ್ ಪರ್ಸ್ನಲ್ ಹ್ಯಾಪಿನೆಸ್. ಸೊ ಅದ್ರ ಸಲುವಾಗಿ ಕಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ ನನಗೆ ಪರ್ಸ್ನಲ್ ಹ್ಯಾಪಿನೆಸ್ ಸಿಗುತ್ತೆ ಆ್ಯಂಡ್ ಆಲ್ಸೋ ರೆಕಾಗ್ನೈಸೇಷನ್ ಒಂದು ಸಿಗುತ್ತೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ನೀವು ಒಂದು ಕಡೆ ಇವಾಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀರಲ್ಲ, ಸೊ ಅದ್ರ ಜರ್ನಿ ಅನ್ನೋದು ಇನ್ನು ಎಷ್ಟು ಲಾಂಗ್ವರೆಗೆ ಹೋಗ್ಬೋದು ಅಂತ ಫ್ಯೂಚರ್ವರೆಗೆ? ಲೈಕ್ ನಾನು ಏನಕ್ಕೆ ಕೇಳ್ತಿದ್ದೆ ಅಂದರೆ, ತುಂಬ ಜನ ಸ್ಟಾರ್ಟ್ ಮಾಡ್ತಾರೆ, ಒಂದು 10-15 ವೀಡಿಯೋಸ್ ಹಾಕ್ತಾರೆ, ಆಮೇಲೆ ಲೈಕ್ ಏನೋ ನೆಗೆಟಿವ್ ಕಮೆಂಟ್ಸ್ ಬಂದವ ಅಂತನೋ ಇಲ್ಲ ಸಪೋರ್ಟ್ ಮಾಡ್ತಿಲ್ಲ ಅಂತನೋ ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ನೀವು ಅದು ಸ್ಟಾಪ್ ಮಾಡ್ತಿಲ್ಲ ಇನ್ನು. ಲೈಕ್ ನಿಮ್ಮದು ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಇದೆ. ಲೈಕ್ ಮಂತ್ಲಿ 4 or 5 ರೀಲ್ಸ್ ಹಾಕ್ತಿದ್ದೀರಾ ನೀವು. ಸೊ ಅದನ್ನ ಹೆಂಗೆ ತೊಗೊತೀರಾ? ಲೈಕ್ ನೆಗೆಟಿವ್ ಕಮೆಂಟ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕಡೆಯಿಂದ ಎಲ್ಲ ಯಾರೋ ಒಬ್ರು ಅನ್ನೋನ್ ಪರ್ಸನ್ ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಅದನ್ನ ಯಾವ ಥರ ತೊಗೊತೀರಾ ನೀವು? ನಾನು ಸ್ಟಾರ್ಟಿಂಗ್ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಬಂದರೆ ಸೈಲೆಂಟಾಗಿ ಇರ್ತಾ ಇದ್ದೆ, ರೆಸ್ಪಾಂಡ್ ಮಾಡ್ತಿದ್ದಿಲ್ಲ ಏನಿಲ್ಲ. ಬಟ್ ಇವಾಗ ತಿರುಗಿಸಿ ಅವರಿಗೆ ರೆಸ್ಪಾಂಡ್ ಮಾಡ್ತೀನಿ. ಸೊ ದಟ್ ನಾನೇನು ಅಬ್ಸರ್ವ್ ಮಾಡಿರೋದಂದ್ರೆ, ನೆಗೆಟಿವ್ ಕಮೆಂಟ್ಸ್ ಬಂದಾಗ ನಾವು ಸೈಲೆಂಟಾಗಿ ಇದ್ದಷ್ಟು ಹಂಗೆ ಹಾಕ್ಕೊಂತ ಹೋಗ್ತಾರೆ. ಸೊ ನಾವು ಅವ್ರಿಗೆ ಸರಿಯಾಗಿ ತಕ್ಕನಂಗೆ ರೆಸ್ಪಾನ್ಸ್ ಕೊಟ್ಟರೆ, ಲೈಕ್ ಬೇರೆಯವ್ರು ಯಾರೋ ಮಾಡೋಣ ಅಂತ ಅನ್ಕೊಂಡಿರ್ತಾರೆ, ಅದನ್ನ ನೋಡಿ ಸುಮ್ಮನೆ ಆಗ್ತಾರೆ. ದೇ ವೋಂಟ್ ಕಮೆಂಟ್. ದಟ್ ಈಸ್ ಹೌ ಐ ಫೇಸ್ ನೆಗೆಟಿವ್ ಕಮೆಂಟ್ಸ್. ಲೈಕ್ ಲೈಕ್ ನಿಮ್ಮದು ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದರೆ ನೆಗೆಟಿವ್ ಕಮೆಂಟ್ ಕೊಡೋ ಅಷ್ಟು ಯಾವುದು ನಿಮ್ಮ ರೀಲ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಂಥದಕ್ಕೂ ನೆಗೆಟಿವ್ ಕಮೆಂಟ್ಸ್ ಕೊಡ್ತಾ ಅಂದರೆ ಫೀಲ್ ಆಗುತ್ತಲ್ಲ? ಹೌದು, ತುಂಬ ಫೀಲ್ ಆಗುತ್ತೆ.
ಅಂಡ್ ಒಂದು ರೀಲ್ ಬಂದ್ಬಿಟ್ಟು ಬಳ್ಳಾರಿದು ಚಳಿದು ಹ್ಮ್ ದಟ್ ರೀಲ್, ಆ ರೀಲಿಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಬಂದಿದ್ವು ನನಗೆ. ಹ್ಮ್ ಹ್ಮ್ ಬಟ್ ಅವಾಗ ಸೈಲೆಂಟ್ ಇದ್ದೆ, ಏನು ರೆಸ್ಪಾಂಡ್ ಮಾಡಕ್ ಹೋಗಿಲ್ಲ. ಆಮೇಲೆ ಇದು ಟಾಕ್ಸಿಕ್ ಟ್ರೈಲರ್ದು ಅಂತ ಇನ್ನೊಂದು ಮಾಡಿದ್ದೆ, ಹೌದು. ಅದಕ್ಕೆ ಸ್ವಲ್ಪ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ ಬಂದಿದ್ದಾವೆ. ಆದಷ್ಟು ರೆಸ್ಪಾಂಡ್ ಮಾಡಿದ್ದೀನಿ ಅವ್ರಿಗೆ. ಸೊ ನೋ ಒನ್ ಇಸ್ ಕಮೆಂಟಿಂಗ್ ನೌ ಫಾರ್ ದಟ್. ಸೊ ಈಗ ಹೌ ಇಸ್ ಯೋರ್ ಲೈಫ್ ಗೋಯಿಂಗ್? ಇವಾಗ ಸದ್ಯಕ್ಕೆ ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅಷ್ಟೇನು ಇಶ್ಯೂಸ್ ಏನಿಲ್ಲ. ಬಟ್ ಒಂದೊಂದು ಸತೆ ಪೇರೆಂಟ್ಸ್ ಲೈಕ್ ಓವರ್ ಆಗಿ ಅದನ್ನ ಮಾಡೋದೇನಿದೆ, ಆಲ್ರೆಡಿ ಅವ್ರು ವರ್ಕಿಂಗ್ ಅಲ್ಲ, ಯಾಕೆ ಮಾಡೋದು ಅದು ಅದಂತ ಕ್ವಶನ್ ಮಾಡ್ತಾರೆ. ಬಟ್ ಸ್ಟಿಲ್ ದೇ ಸಪೋರ್ಟ್ ಮೀ. ಆ ಸಪೋರ್ಟ್ಗಂತೂ ಕಮ್ಮಿ ಏನೂ ಇಲ್ಲ, ಸಪೋರ್ಟ್ ಅಂತೂ ಮಾಡ್ತಾರೆ. ಬಟ್ ನೀನೇ ಸ್ಟ್ರೆಸ್ ತಗೋಬೇಡ ಅದು ಇದು ಅಂತೇಳಿ ಸ್ವಲ್ಪ ಹೇಳ್ತಾ ಇರ್ತಾರೆ. ಓಕೆ ಅದರ್ ದನ್ ದಟ್ ಬೇರೆ ಏನೂ ಇಲ್ಲ. ಇಟ್ಸ್ ಗೋಯಿಂಗ್ ಗುಡ್, ಗ್ರೇಟ್. ಓಕೆ, ಸ್ಟ್ರೆಸ್ ಅಂದ್ರಲ್ವಾ, ಕಂಟೆಂಟ್ ಕ್ರಿಯೇಷನ್ ಮಾಡೋದು ನಿಮಗೆ ಸ್ಟ್ರೆಸ್ ಥರ ಫೀಲ್ ಆಗುತ್ತಾ, ಲೈಕ್ ಅಟ್ ಎನಿ ಪಾಯಿಂಟ್? ಅಂದರೆ ಕಂಟೆಂಟ್ ಕ್ರಿಯೇಷನಲ್ಲಿ ಹೆಂಗಂದರೆ, ನೀವು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇದ್ರೆ ನಿಮ್ಮ ರೀಚ್ ಡೌನ್ ಆಗಲ್ಲ. ಓಕೆ ಸೊ ಸಮ್ಟೈಮ್ಸ್ ನನಗೆ ಆಫೀಸ್ ಕೆಲಸ ಜಾಸ್ತಿ ಇರುತ್ತೆ. ಒಂದೊಂದ್ಸಲ ಈವನ್ ವರ್ಕ್ ಅಂಟಿಲ್ 10 o'clock 11 o'clock ಆಲ್ಸೋ. ಓಕೆ ಸೊ ಅಂಥ ಟೈಮಲ್ಲಿ ಕಂಟೆಂಟ್ ಕ್ರಿಯೇಷನ್ಗೆ ವೀಡಿಯೋಸ್ ಮಾಡೋದು, ಲೈಕ್ ಪೋಸ್ಟ್ ಮಾಡೋದು, ದಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಅಂಥ ಟೈಮಲ್ಲಿ ಅಂದರೆ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ. ಬಟ್ ಅದರ್ ದ್ಯಾನ್ ದಟ್ ಬೇರೆ ಏನು ಸ್ಟ್ರೆಸ್ ಫೀಲ್ ಆಗಿಲ್ಲ ಅದರಿಂದ. ಓಕೆ, ನೀವು ಕಂಟೆಂಟ್ ಕ್ರಿಯೇಷನ್ ಫೀಲ್ಡಿಗೆ ಬಂದಿರಲ್ಲ, ಲೈಕ್ ನೀವು ಹೇಳಿದ್ರಿ ನಿಮ್ಮ ಫ್ರೆಂಡ್ಸ್ನ ನೋಡಿ ನಾನು ಈ ಕಡೆ ಬಂದಿದ್ದೀನಿ ಅಂತ. ಸೊ ಅವ್ರು ಯಾವ ಥರ ಕಂಟೆಂಟ್ ಮಾಡ್ತಿದ್ರು? ಅವರು ರಿಲೇಟಬಲ್ ಕಂಟೆಂಟ್, ಫನ್ನಿ ಕಂಟೆಂಟ್ಸ್ ಆ ಥರ ಡೈಲಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ರು. ನಾನು ಕೂಡ ಸ್ಟಾರ್ಟ್ ಮಾಡಿರೋದು ಡೈಲಿ ವ್ಲಾಗ್ಸ್ ಇಂದಾನೆ. ಓಕೆ ಡೈಲಿ ವ್ಲಾಗ್ಸ್ ಇನ್ ದ ಸೆನ್ಸ್ ಲೈಕ್ ಜಸ್ಟ್ ವ್ಲಾಗ್ಸ್, ಎಲ್ಲಾದ್ರೂ ಹೊರಗಡೆ ಹೋಗಿದ್ದಾಗ ವ್ಲಾಗ್ಸ್ ಮಾಡೋದು. ಆ್ಯಂಡ್ ಇವಾಗ ಐ ಆಮ್ ಟ್ರೈಂಗ್ ಟು ಗೋ ಇನ್ ಟು ರಿಲೇಟಬಲ್ ಕಂಟೆಂಟ್ ಆ್ಯಂಡ್ ಫನ್ನಿ ಕಂಟೆಂಟ್. ಸೊ ಐ ಆಮ್ ಟ್ರೈಂಗ್ ಟು ಶಿಫ್ಟ್ ಮೈ ಜನರ್. ಲೈಕ್ ಈಗ ಜಾನರ್ಸ್ ತುಂಬ ಇದಾವೆ, ಲೈಕ್ ಕಾಮಿಡಿ ಆಗಲಿ, ಡ್ಯಾನ್ಸಿಂಗ್ ಆಗಲಿ, ರೀಲ್ಸ್ ಮಾಡೋದು. ಲೈಕ್ ನೀವು ಸ್ಪೆಸಿಫಿಕ್ ಆಗಿ ಈತು ಲೈಕ್ ಫನ್ನಿ ಪಾರ್ಟ್ ಏನಕ್ಕೆ ಚೂಸ್ ಮಾಡಿರೋದು? ಫನ್ನಿ ಪಾರ್ಟ್ಕಿನ ಲೈಕ್ ರಿಲೇಟಬಲ್ ಆ್ಯಂಡ್ ಫನ್ನಿ ಇರೋದಕ್ಕೆ ಜಾಸ್ತಿ ಪೀಪಲ್ ಇಂಟ್ರಾಕ್ಟ್ ಆಗ್ತಾರೆ. ಇವಾಗ Okay. ನೀವು ಏನೋ ಒಂದು ರೀಲ್ ಪೋಸ್ಟ್ ಮಾಡಿರ್ತೀರಿ, ಅದು ನನ್ನ ಲೈಫಲ್ಲಿ ಹಿಂಗೆ ಆಗ್ತಾ ಇದೆ ಅಂತೇಳಿ, ಓಕೆ ಇಫ್ ಯು ನೋ ದಟ್ ಲೈಫಲ್ಲಿ ಆಗ್ತಿದೆ ಅಂದರೆ ಜಾಸ್ತಿ ಅದಕ್ಕೆ ಜಾಸ್ತಿ ಇಂಟ್ರಾಕ್ಷನ್ ಸಿಗುತ್ತೆ. ಸೊ ದಟ್ ಈಸ್ ವೈ ಐ ಹ್ಯಾವ್ ಶಿಫ್ಟೆಡ್ ಟು ದಟ್. ಸೊ ನಾವು ಈ ಥರ ಥಿಂಕ್ ಮಾಡ್ಬೋದಾ, ಲೈಕ್ ನಿಮ್ಮ ಲೈಫಲ್ಲಿ ಈ ಥರ ಆಗ್ತಿದೆ ಅಂತ ನೀವು ಅದು ಪೋಸ್ಟ್ ಮಾಡ್ತಿದ್ದೀರಾ ಅಂತ? ಹಾಗಂತ ಅಲ್ಲ, ಲೈಕ್ ಬೋತ್. ಒಂದೊಂದ್ಸತಿ ಆಗಿರುತ್ತೆ ಆ್ಯಂಡ್ ಲೈಕ್ ಇವಾಗ ನಿಮ್ದು ಜನರಲ್ ಕನ್ವರ್ಸೇಷನ್, ಲೈಕ್ ನಿಮ್ಗೆ ಇರೋದೆಲ್ಲ ಫನ್ ಪಾರ್ಟ್ ವಿತ್ ಕಾಮಿಡಿ ಸೆನ್ಸ್ ಇದೆ, ಕಾಮಿಡಿ ಟೈಮಿಂಗ್ ಕಾಮಿಡಿ ಇರುತ್ತೆ, ಬಟ್ ಅದು ರಿಯಲ್ ಲೈಫ್ ಜೊತೆ ಇಂಟ್ರಾಕ್ಟ್ ಇಂಟ್ರಾಕ್ಟ್ ಆಗ್ತದೆ. ಆಗುತ್ತೆ. ಸೊ ಅದು ಮೋಸ್ಟ್ ಪ್ರಾಬಬ್ಲಿ ಯಾವಾಗ ನಾವೀಗ ಯಾವಾಗ ಬರೋದು ಅಂದ್ರೆ ನಮಗೆ ಆ ಸಿಚುವೇಶನ್ ಅಲ್ಲಿ ಇದ್ದಾಗ ಮಾತ್ರ ಅದು ನಮಗೆ ನೆನಪು ಬರೋದು. ಸೊ ಆ ಥರ ಎಲ್ಲ ನೀವು ಮಾಡ್ತಿರಲ್ಲ? ಹಾಂ, ಒಂದೊಂದು ಸತೆ ಅಂಥ ಸಿಚುವೇಶನ್ ಫೇಸ್ ಮಾಡಿರ್ತೀನಿ, ಅದ್ರದ್ದೇ ಐ ವಿಲ್ ಕಂಟೆಂಟ್. ಲೈಫಲ್ಲಿ ನೀವು ಯಾವ ಮೆಟ್ಟಿಗೆ, ಲೈಕ್ ಹೈಯೆಸ್ಟ್ ಪಾಯಿಂಟ್ ಎಲ್ಲಿ ಹೋಗ್ಬೇಕಂತ ಪ್ಲಾನಿಂಗ್ಸ್ ಏನಾದರೂ ಪ್ಲಾನ್ ಮಾಡಿದ್ದೀರಾ, ಇಲ್ಲ ಥಾಟ್ಸ್ ಏನಾದರೂ ಇದಾವೆ? ಪ್ಲ್ಯಾನ್ ಅಂದರೆ ಆ ಥರ ಏನು ಪ್ಲ್ಯಾನ್ ಇಲ್ಲ. ಇಟ್ಸ್ ಜಸ್ಟ್ ದಟ್ ಐ ಶುಡ್ ಹ್ಯಾವ್ ಅ ಕಂಫರ್ಟಬಲ್ ಲೈಫ್. ದಟ್ ಈಸ್ ಮೈ ಮೇನ್ ಗೋಲ್. ಓಕೆ ಕಂಫರ್ಟಬಲ್ ಲೈಫ್ ವಿತ್ ಹೆಂಗೆ ಹೇಳಿ, ಇನ್ ಶಾರ್ಟ್ ಕಂಫರ್ಟಬಲ್ ಲೈಫ್ ಇರಬೇಕು ಅಷ್ಟೇ. ದಟ್ ಈಸ್ ಮೈ ಓನ್ಲಿ ಗೋಲ್ ರೈಟ್ ನೌ. ಆರ್ ಯು ಲೈಕ್ ನೀವು ಸಂತೋಷವಾಗಿದ್ದೀರಾ ಲೈಫಲ್ಲಿ? ಸಂತೋಷವಾಗಿದ್ದೀನಿ. ಹಿಂದೆ ಹೋಗಿದ್ರೆ ಲೈಕ್ ಸ್ಕೂಲ್ ಲೈಫ್ ಇತ್ತಲ್ಲ, ಸೆಂಟ್ ಫಿಲೋಮಿನಾ ಸ್ಕೂಲ್ ನಮಗೂ ಸ್ವಲ್ಪ ಗೊತ್ತಿದೆ. ಸೊ ಇಟ್ಸ್ ಅ ಗರ್ಲ್ಸ್ ಸ್ಕೂಲ್ ಆ್ಯಕ್ಚುಲಿ. ಹೌದು. ಸೊ ಅಲ್ಲಿ ಲೈಕ್ ಎನ್ವಿರಾನ್ಮೆಂಟ್ ಯಾವ ಥರ ಇತ್ತು? ಸೆಂಟ್ ಫಿಲೋಸ್ ಅಲ್ಲಿ ಎಲ್ಲ ಫುಲ್ ಚಡಿ ಬಡಿ ಥರ ಇದ್ವಿ ನಾವೆಲ್ಲ. ಜಾಸ್ತಿ ವಿ ಯೂಸ್ ಟು ಫೋಕಸ್ ಆನ್ ಪ್ಲೇಯಿಂಗ್ ಸ್ಕೂಲಲ್ಲಿದ್ದಾಗ, ಗೇಮ್ಸ್. ಓಕೆ ಆ್ಯಂಡ್ ಎಜುಕೇಷನ್ ಕಡೆ ಅಷ್ಟೇನು ಇದ್ದಿಲ್ಲ ಸ್ಕೂಲ್ ಟೈಮಲ್ಲಿ ನನಗೆ. ಜಾಸ್ತಿ ಫ್ರೆಂಡ್ಸ್ ಜೊತೆ ಸುತ್ತೋದಕ್ಕೆ ಇಂಟ್ರೆಸ್ಟ್ ಇತ್ತು. ಕ್ಲಾಸ್ಗಳು ಬಂಕ್ ಮಾಡ್ತಿದ್ವಿ ಅವಾಗ. ಆ್ಯಂಡ್ ಸ್ಕೂಲ್ ಎನ್ವಿರಾನ್ಮೆಂಟ್ ವಾಸ್ ಗುಡ್. ಬಟ್ ಒನ್ ಚಾಲೆಂಜ್ ಐ ಫೇಸ್ಡ್ ಇಸ್, ಅದು ಫುಲ್ ಗರ್ಲ್ಸ್ ಸ್ಕೂಲ್. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ವರೆಗೆ ಫುಲ್ ಅಲ್ಲೇ ಓದಿರೋದು. ಆ್ಯಂಡ್
ಸಡನ್ ಆಗಿ ಲೈಕ್ ಇವನ್ ಪಿ ಯು ಆಲ್ಸೋ ಐ ಹ್ಯಾವ್ ಸ್ಟಡಿನ್ ಇನ್ ಬೆಸ್ಟ್, ಅಲ್ಲಿ ಕೂಡ ಲೈಕ್ ಇಟ್ ವಾಸ್ ಗರ್ಲ್ಸ್ ಸ್ಕೂಲ್ ಇಟ್ ಸೆಲ್ಫ್. ಓಕೆ. ಆ್ಯಂಡ್ ವೆನ್ ಐ ಕೇಮ್ ಟು ಇಂಜಿನಿಯರಿಂಗ್ ಅವಾಗ ಸ್ವಲ್ಪ ಹುಡುಗರ ಜೊತೆ ಇಂಟ್ರಾಕ್ಷನ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಇತ್ತು ಅವಾಗ. ಬಟ್ ಗೋಯಿಂಗ್ ಆನ್ ಲೇಟರ್ ಆನ್ ಇಟ್ ವಾಸ್ ಗುಡ್. ಓಕೆ. ಆ್ಯಕ್ಚುಲಿ ಪರ್ಸ್ನಲಿ ನಾನು ನಿಮ್ಮನ್ನ ರಿಲೇಟ್ ಮಾಡ್ಬೋದು. ಯಾಕಂದ್ರೆ ನಂದು 1 to 10th ಬಂದ್ಬಿಟ್ಟು ಬಾಯ್ಸ್ ಸ್ಕೂಲ್, ಸೆಂಟ್ ಜೋಸೆಫ್ ಬಾಯ್ಸ್ ಸ್ಕೂಲ್. ಆಮೇಲೆ ನಾನು ಬೆಸ್ಟೇ ಓದಿರೋದು. ಆಮೇಲೆ ರೈಮೈಕಲ್ಲೇ ಇಂಜಿನಿಯರಿಂಗ್. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಲೈಕ್ ಇದು ಯಾವ ತರ ಆಗ್ಬಿಡುತ್ತೆ ಅಂದ್ರೆ, ಲೈಕ್ ಸಡನ್ ಆಗಿ ಅನ್ನೋನ್ ಜೆಂಡರ್, ಲೈಕ್ 10-15 ಇಯರ್ಸ್ ನಾವು ಯಾರ ಜೊತೆ ಮಾತಾಡಿರಲ್ಲ ಗರ್ಲ್ಸ್ ಜೊತೆ, ಅವ್ರ ಜೊತೆ ಸಡನ್ ಆಗಿ ಕುಂದಿಸ್ಬಿಟ್ರೆ ಒಂಥರ ಫೀಲ್ ಆಗುತ್ತಾ ಅದು. ಆಕ್ಚುಲಿ ಕನ್ವರ್ಸೇಷನ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ನಮಗೆ. ಹೌದು ಹೌದು ಅದೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದು. ಹೌದು. ಸೊ ನಾನು ಇವಾಗ ಕೂಡ ಐ ಸೇ ಮೈಸೆಲ್ಫ್ ಆಸ್ ಇಂಟ್ರೋವರ್ಟ್. ಓಕೆ. ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಒಂದೇ ಸ್ವಲ್ಪ ಮಾತಾಡ್ತೀನಿ, ಬಟ್ ಅದರ್ ದನ್ ದಟ್ ಇನ್ ರಿಯಲ್ ಲೈಫ್ ಇಫ್ ಯು ಸಿ ಮಿ ಐ ಆಮ್ ಜಸ್ಟ್ ಲೈಕ್ ಟೋಟಲಿ ಇಂಟ್ರೋವರ್ಟ್. ಓಕೆ. ಸೊ ನೀವು ಫೀಡ್ ಎಲ್ಲ ನೋಡ್ಬೇಕಾದ್ರೆ ಐ ಥಿಂಕ್ ಯು ಲವ್ ಟ್ರಾವೆಲಿಂಗ್ ಹಾ, ಟ್ರಾವೆಲಿಂಗ್ ಜರ್ನಿ ಮಾಡೋದು. ಹೌದು. ಲೈಕ್ ಯಾವ ಕಡೆ ಎಲ್ಲ ಸುತ್ತಾಡಿದ್ದೀರಾ? ನಾನು ಜಾಸ್ತಿ ಫ್ರೆಂಡ್ಸ್ ಜೊತೆ ಎಲ್ಲೂ ಸುತ್ತಾಡಿಲ್ಲ, ಮೋಸ್ಟ್ಲಿ ಎಲ್ಲ ಫ್ಯಾಮಿಲಿ ಜೊತೆನೆ ಹೋಗಿರೋದು ಎಲ್ಲ ಕಡೆ. ಆ್ಯಂಡ್ ರೀಸೆಂಟ್ ಆಗಿ ದಾವಣಗೆರೆಗೆ ಹೋಗಿದ್ದೆ, ಅದಕ್ಕಿಂತ ಮುಂಚೆ ಬಾದಾಮಿಗೆ ಹೋಗಿದ್ದೆ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಅಲ್ಲೇ, ಔಟ್ ಆಫ್ ಕರ್ನಾಟಕ ಹೋಗಿಲ್ಲ. ಇಲ್ಲ, ಬಟ್ ಮೋಸ್ಟ್ಲಿ ಹೋಗ್ತಿರಲ್ಲ ಇವಾಗ. ಇವಾಗ ಹೋಗ್ಬೇಕಾ. ಬಟ್ ನೀವು ಹೋಗ್ತಿರೋ ಜಾಬ್ ಪರ್ಪಸ್ಸಿಗೆ, ಬಟ್ ಏನಾದ್ರೆ ಇಟ್ಸ್ ಅ ಡಿಫ್ರೆಂಟ್ ಸ್ಟೇಟ್. ಯಾ, ಹೌದು. ಸೊ ಪ್ಲಾನಿಂಗ್ಸ್ ಏನಿದೆ ಇವಾಗ ಬೇರೆ ಸ್ಟೇಟಿಗೆ ಹೋಗಿ? ಲೈಕ್ ಯು ವಾಂಟ್ ಟು ಸಿ ಸಮಥಿಂಗ್, ಯು ವಾಂಟ್ ಟು ಪ್ಲಾನ್ ಸಮಥಿಂಗ್, ಎನಿಥಿಂಗ್ ಎಲ್ಸ್? ಸದ್ಯಕ್ಕೆ ಫಸ್ಟ್ ಥಿಂಗ್ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗೋದೇ. ನಮ್ಮ ಬಳ್ಳಾರಿ ಪೀಪಲ್ಗೆ ತೆಲುಗು ಗೊತ್ತಿರೋದ್ರಿಂದ ಅಷ್ಟು ಚಾಲೆಂಜಸ್ ಏನಿರಲ್ಲ. ಬಟ್ ದ ಥಿಂಗ್ ಇಸ್ ಎನ್ವಿರಾನ್ಮೆಂಟ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಆ್ಯಂಡ್ ಅದರ್ ದ್ಯಾನ್ ದಟ್ ನಾನು ಚಾರ್ಮಿನಾರ್ ಅದು ಇದು ಪ್ಲೇಸಸ್ ಎಲ್ಲ ನೋಡ್ಬೇಕು ಸ್ವಲ್ಪ. ಓಕೆ. ಶಾಪಿಂಗ್ ಆ್ಯಂಡ್ ಪರ್ಲ್ಸ್ ಎಲ್ಲ ಫೇಮಸ್ ಅನ್ಸುತ್ತೆ ಅಲ್ಲಿ. ಹೌದು. ದಟ್ ಥಿಂಗ್. ಓಕೆ. ಇವಾಗ ಹೋಗಿದ ತಕ್ಷಣ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗುತ್ತಾ? ಪಕ್ಕಾ. ಐ ಥಿಂಕ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಸಮಥಿಂಗ್, ಅದು ರಿಯಲ್ ಮಾಡಿದ್ರು. ಹೌದು, ಅದನ್ನು. ಸೊ ಅದನ್ನ ಯಾವ ತರ, ಲೈಕ್ ಐಡಿಯಾ ಯಾವ ತರ ಬಂದಿತ್ತು? ಅದು ಹೆಂಗಂದ್ರೆ ಹೊರಗಡೆ ಫ್ರೆಂಡ್ಸ್ ಜೊತೆ ಯೂಶಲಿ ಹೊರಗೆ ಹೋಗ್ತಿದ್ದಾಗೆ, ಫ್ಯಾಮಿಲಿ ಜೊತೆ ಕಂಪೇರ್ ಮಾಡಿದ್ರೆ ಫ್ರೆಂಡ್ಸ್ ಜೊತೆ ಹೋದಾಗೆ ಜಾಸ್ತಿ ಲೈಕ್ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗೋದು. ಖಾಲಿ ಆಗುತ್ತೆ. ಓಕೆ. ಸೊ ಹೋಗಿ ಬಂದ ತಕ್ಷಣ ಅವತ್ತು ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಬಂದಮೇಲೆ ಐ ಥಾಟ್ ಇದೇ ಏನೋ ಅಂತ. ಆಮೇಲೆ ಮತ್ತೆ ಬಂದು ಮನೇಲಿ ಚೆಕ್ ಮಾಡಿದರೆ 50 ರೂಪೀಸ್ ಇದೆ ಅಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್. ಆವಾಗ ಆ ಕಂಟೆಂಟ್ ರಿಲೇಟ್ ಮಾಡಿಕೊಂಡು ಐ ಡಿಡ್ ದಟ್ ಥಿಂಗ್. ಓಕೆ. ಬಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಇದೆಯಾ ನಿಮಗೆ? ಹಾಂ, ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಮಾಡಿದ್ದೀನಿ. ಶುಡ್ ಇಂಪ್ಲಿಮೆಂಟ್ ಅಂದ್ರೆ ಪ್ಲಾನ್ ಇದೆ ಬಟ್ ಇಂಪ್ಲಿಮೆಂಟ್ ಮಾಡಿಲ್ಲ. ಅರ್ಧಂಬರ್ಧ ಅಷ್ಟೇ. ಯಾಕಂದ್ರೆ ತುಂಬಾ ಜನದ ಅದೇ ಲೈಕ್ ಸಿಚುವೇಶನ್ ಒಳಗಡೆ ಅದೇ ಇರುತ್ತೆ. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಇವಾಗ ವಿ ಆರ್ ಗೆಟಿಂಗ್ ಎಕ್ಸ್ಪೋಜರ್ ಟು ಸೊಸೈಟಿ ಆ್ಯಂಡ್ ಎಕಾನಮಿ ಎಲ್ಲ. ಸೊ ಸ್ಟಾರ್ಟಿಂಗ್ ಕಷ್ಟ ಇರುತ್ತೆ, ಬಟ್ ವಿ ಶುಡ್ ಟ್ರೈ. ಇವಾಗಿನ ಟ್ರೈ ಮಾಡಿದ್ರೆ ಸ್ವಲ್ಪ ಅವಾಗ ಮ್ಯಾನೇಜ್ ಮಾಡ್ಬೋದು. ಇವಾಗ ಸಡನ್ ಆಗಿ ಒಂದು ಕಾರ್ಪೊರೇಟ್ ಹೋಗ್ತೀರಿ ನೀವು, ಅಲ್ಲಿರೋ ಎನ್ವಿರಾನ್ಮೆಂಟ್ ಬೇರೆ, ಕಾಲೇಜ್ ಆಗಿರೋ ಎನ್ವಿರಾನ್ಮೆಂಟ್ ಬೇರೆ ಇರುತ್ತಾ. ಸೊ ನೀವು ಸಡನ್ ಆಗಿ ಆ ಕಡೆ ಶಿಫ್ಟ್ ಆದಾಗ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ? ನಾನು ಫಸ್ಟ್ ಡೇ ಆಫೀಸ್ ಹೋಗಿದ್ದಾಗೆ ನಾನು ಎಲ್ಲರಿಗೂ ಸರ್ ಮ್ಯಾಮ್ ಅಂತ ಕರಿತಾ ಇದ್ದೆ. ಅವ್ರು ನನಗೆ ಫಸ್ಟ್ ಥಿಂಗ್ ಹೇಳಿರೋದು, ಸರ್ ಮ್ಯಾಮ್ ಕರಿಯೋದಕ್ಕೆ ನಾವು ಇನ್ನೂ ಕಾಲೇಜಲ್ಲಿ ಇಲ್ಲ, ಹೆಸರಿಂದ ಕರೀರಿ. ದಟ್ ಈಸ್ ದ ಫಸ್ಟ್ ಥಿಂಗ್. ನಾವು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಫುಲ್ ರೆಸ್ಪೆಕ್ಟ್ ಕೊಡಬೇಕು, ಹೆಸರಿಟ್ಟು ಕರಿಬಾರ್ದು, ಅದು ಇದು ಅಂತಿರುತ್ತೆ. ದಟ್ ಈಸ್ ದ ಫಸ್ಟ್ ಥಿಂಗ್ ಐ ಲರ್ನ್ಡ್ ಇನ್ ಕಾರ್ಪೊರೇಟ್. ಓಕೆ. ಇದೊಂದ್ಸಲ ಕ್ವಶನ್ ಹೇಳ್ತೀರಾ? ಓಕೆ. ಸೊ ಕಾಲೇಜ್ ಮುಗಿದ ಮೇಲೆ ಕಾರ್ಪೊರೇಟ್ ಹೋಗ್ತಿರಲ್ಲ, ಸೊ ಡಿಫ್ರೆನ್ಸ್ ಯಾವ ತರ ಇತ್ತು ಅನ್ನೋದು? ಡಿಫ್ರೆನ್ಸ್ ದಟ್ ಈಸ್ ದ ಒನ್ ಡಿಫ್ರೆನ್ಸ್, ಲೈಕ್ ನೇಮ್ ಥಿಂಗ್. ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕೇಳಿದ್ರೆ ಕಾರ್ಪೊರೇಟ್ ಆ್ಯಂಡ್ ಕಾಲೇಜ್ ಅಷ್ಟು ಜಾಸ್ತಿ ಡಿಫ್ರೆನ್ಸ್ ಇಲ್ಲ.
ದ ಥಿಂಗ್ ಇಸ್ ನಾವು ಕಾಲೇಜಲ್ಲಿ ಅಟೆಂಡೆನ್ಸ್ ಡೈಲಿ ಕೊಡ್ತೀವಿ, ಅದ್ರಂಗೆ ಅಲ್ಲಿ ಸ್ಕ್ರಮ್ ಕಂಡಕ್ಟ್ ಮಾಡ್ತಾರೆ, ಮೀಟಿಂಗ್ಸ್ ಡೈಲಿ ಮಾರ್ನಿಂಗ್ ಓಕೆ. ಅಪ್ಡೇಟ್ಸ್ ತಗೊಂತಾರೆ, ವಿ ಆರ್ ಪ್ರೆಸೆಂಟ್ ಆರ್ ನೋ ಅಂತೇಳಿ. ಸೇಮ್ ಥಿಂಗ್ ಅಟೆಂಡೆನ್ಸ್ ಇದ್ದಂಗೆ ವೀಕ್ಲಿ ಅಟೆಂಡೆನ್ಸ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಸಿಮಿಲರ್. ಬಟ್ ದ ಥಿಂಗ್ ಇಸ್ ಇಂಟ್ರಾಕ್ಷನ್ ವಿತ್ ಪೀಪಲ್ ಆ್ಯಂಡ್ ನಿನಗೆ ಜಾಸ್ತಿ ಕಲಿಯೋದಕ್ಕೆ ಸಿಗುತ್ತೆ ಕಾರ್ಪೊರೇಟಲ್ಲಿ. ರಿಯಲ್ ವರ್ಲ್ಡಲ್ಲಿ ಲೈಕ್ ದೇರ್ ಬಿ ಎಕ್ಸ್ಪೀರಿಯನ್ಸ್ಡ್ ರೈಟ್, ಹೌದು. ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಅವ್ರ ನಾಲೆಡ್ಜ್ ನಮಗೆ ಕಲಿಯೋದಕ್ಕೆ ಜಾಸ್ತಿ ಸಿಗುತ್ತೆ ಆಪರ್ಚುನಿಟಿ, ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ ಇನ್ ಶಾರ್ಟ್ ಹೇಳ್ಬೇಕಂದ್ರೆ. ಓಕೆ. ಸೊ ನಿಮ್ದು ಕಾಲೇಜು ಸ್ಕೂಲಿಂಗು ಎಲ್ಲ ಇಲ್ಲೇ ಆಗಿದೆ ಅಲ್ವಾ? ಸೊ ಸಡನ್ ಆಗಿ ಬೇರೆ ಕಡೆ ಹೋಗ್ತೀರಿ, ಸೊ ಅವಾಗ ನೀವು ಯಾವ ಥರ ಫೀಲ್ ಆಗ್ತೀರಾ? ಅವಾಗ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಂಚೆ ತುಮಕೂರಲ್ಲಿ ಮಾಡ್ತಾ ಇದ್ದೆ. ಓಕೆ. ಸೊ ಅಲ್ಲಿ ತುಮಕೂರಲ್ಲಿ ಹೋಗಿದ್ದಾಗ ನಾನು ಮೇನ್ ಚಾಲೆಂಜಸ್ ಫೇಸ್ ಮಾಡಿರೋದ್ರೆ, ಇಲ್ಲೆಲ್ಲ ಅಮ್ಮ ಮನೆಯಲ್ಲಿ ಮುದ್ದು ಊಟ. ಮಾಡಿ ಬೆಳೆಸಿರ್ತಾರೆ ಹೌದು. ಪೇರೆಂಟ್ಸ್ ಎಲ್ಲರೂ. ಹೌದು. ನಾನು ನಮ್ಮ ಅತ್ತೆ ಅವರು ನಮ್ಮ ಅಮ್ಮ ಅವರು ಲೈಕ್ ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ. ಸೊ ನಮ್ದೆಲ್ಲ ಹೆಂಗಿತ್ತಂದ್ರೆ ಲೈಕ್ ಎವ್ರಿ ಒನ್ ಯೂಸ್ ಟು ಡೂ ವರ್ಕ್ ಆ್ಯಂಡ್ ಎವ್ರಿಥಿಂಗ್. ನಾನು ಜಾಸ್ತಿ ಕೆಲಸ ಮಾಡಿರೋದು ಅದೆಲ್ಲ ಏನೂ ಇಲ್ಲ. ದ ಒನ್ ಥಿಂಗ್ ದಟ್ ಐ ಫೇಸ್ಡ್ ಈಸ್ ವೆನ್ ಲಿವಿಂಗ್ ಅಲೋನ್, ಕೆಲಸ ಎಲ್ಲ ಮಾಡೋದು ನಂದು. ಆ್ಯಂಡ್ ಮ್ಯಾನೇಜಿಂಗ್ ದಟ್ ಆಲ್ಸೋ. ಮಾರ್ನಿಂಗ್ ಬೆಳಗ್ಗೆ 10 o'clock ಹೋಗಿ ಸಾಯಂಕಾಲ 7ಗೆ ಬಂದು ಉಳಿದಿರೋ ಕೆಲಸ ಎಲ್ಲ ಮ್ಯಾನೇಜ್ ಮಾಡೋದು, ಅದು ಇದೆಲ್ಲ ಇಟ್ ವಾಸ್ ಡಿಫಿಕಲ್ಟ್ ಸ್ಟಾರ್ಟಿಂಗ್. ಬಟ್ ದಟ್ ಈಸ್ ಅ ಬಿಗ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಮೀ ಟು ಲರ್ನ್ ನ್ಯೂ ಥಿಂಗ್ಸ್. ಬೀಯಿಂಗ್ ಸಿಂಗಲ್, ಲೈಕ್ ತುಂಬಾ ಜನ ಲೈಕ್ ಮನೆಯಿಂದ ಹೊರಗಿದ್ದು ಒಬ್ಬರೇ ಇದ್ದಾಗ ಎಂಜಾಯ್ ಮಾಡ್ತಾರಲ್ಲ, ಆ ಥರ ಎಂಜಾಯಬಲ್ ಮೂಮೆಂಟ್ಸ್ ಏನಾದರೂ? ಎಂಜಾಯಬಲ್ ಮೂಮೆಂಟ್ಸ್ ಅಂದರೆ ಒಂದು ಇರೋದಂದರೆ ಲೈಕ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಸಿಂಗಲ್ ಆಗಿದ್ದಾಗ, ಸಪ್ರೇಟಾಗಿ ಇರ್ತಿದ್ದಾಗ. ಬಟ್ ಏನಂದರೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಇಫ್ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ವಿಷಯ ಕೇಳಿದರೆ, ನಾನು ಒಬ್ಬಳೇ ಇದುವರೆಗೆ ಯಾವತ್ತೂ ಟ್ರಾವೆಲ್ ಮಾಡಿಲ್ಲ, ಏನಿಲ್ಲ. ಓಕೆ. ಪೇರೆಂಟ್ಸ್ ಜೊತೆ ಹೋಗ್ತಿದ್ದೆ, ಇಲ್ಲ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋದರೆ ಹೋಗ್ತಾ ಇದ್ದೆ. ಮೈ ಫಸ್ಟ್ ಥಿಂಗ್ ಲೈಕ್ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗೋದು, ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರೋದು, ತುಮಕೂರ್ಗೆ ಹೋಗೋದು. ಆ್ಯಂಡ್ ದೋಸ್ ಆಲ್ ಥಿಂಗ್ ಮೇಡ್ ಮೀ ಲೈಕ್ ಎಕ್ಸೈಟೆಡ್, ಲೈಕ್ ಐ ಕ್ಯಾನ್ ಲೀಡ್ ಮೈ ಓನ್ ಲೈಫ್, ಐ ಕ್ಯಾನ್ ಬಿ ದ ರೂಲರ್ ಆಫ್ ಮೈ ಲೈಫ್, ಸಮಥಿಂಗ್ ಆ ಥರ ಫೀಲ್, ಲೈಕ್ ಖುಷಿ ಫೀಲ್ ಆಗುತ್ತೆ. ಓಕೆ. ಬಟ್ ಸ್ಕ್ರಿಪ್ಟ್ ವರ್ಕ್ ಲೈಕ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ಜಾನರ್ ಸೆಲೆಕ್ಟ್ ಮಾಡಿರ್ತೀರಲ್ಲ, ಅದನ್ನ ಲೈಕ್ ವಿಡಿಯೋವರೆಗೆ ಬರಬೇಕಂದ್ರೆ, ವಿಡಿಯೋ ಪೋಸ್ಟ್ ಮಾಡಬೇಕಂದ್ರೆ ಏನೇನು ಸ್ಟೆಪ್ಸ್ ಲೈಕ್ ಸ್ಟೆಪ್ ವೈಸ್ ಯಾವ ಥರ ಮಾಡ್ತೀರಾ ನೀವು? ನಾನು ಫಸ್ಟ್ ಕಂಟೆಂಟ್ ಸ್ಕ್ರಿಪ್ಟ್ಸ್ ಬರ್ಕೊಂಡು ಇಟ್ಕೊಂಡಿರ್ತೀನಿ, ಜಸ್ಟ್ ಐಡಿಯಾಸ್ ಅಷ್ಟೇ. ಏನಾದರೂ ಐಡಿಯಾ ಸಡನ್ನಾಗಿ ಏನೋ ಮಾಡ್ತಿರ್ತೀವಿ, ಅವಾಗ ಐಡಿಯಾ ಬಂದಿರುತ್ತೆ, ಅದನ್ನೆಲ್ಲ ಫಸ್ಟ್ ನಾವು ನೋಟ್ ಡೌನ್ ಮಾಡ್ಕೊತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಸಿ ಬೇರೆಯವ್ರದ್ದು ರಿಲೇಟಬಲ್ ಕಂಟೆಂಟ್ ಇದ್ರೆ ನೋಡ್ತೀನಿ. ಅವು ಒಂದೊಂದ್ಸತಿ ಲೈಕ್ ಯೂಶಲಿ ವಿಲ್ ಬಿ ಸ್ಕ್ರೋಲಿಂಗ್ ರೀಲ್ಸ್, ಅವಾಗ ಕೂಡ ಬೇರೆಯವ್ರದ್ದು ನೋಡಿದರೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಆ್ಯಂಡ್ ಟ್ರೆಂಡ್ಸ್ ಏನಿದ್ದಾವೆ, ಲೈಕ್ ಯೂಶಲಿ ಸಮ್ ಟ್ರೆಂಡ್ಸ್ ನಡೀತಿರುತ್ತಲ್ಲ, ಆ ಟ್ರೆಂಡ್ಸ್ ಬಗ್ಗೆ ಐಡಿಯಾ ಸಿಗುತ್ತೆ. ಆ್ಯಂಡ್ ಇಫ್ ಟ್ರೆಂಡ್ಸ್ ಏನಾದರೂ ಚೆನ್ನಾಗಿದೆ, ಟ್ರೆಂಡ್ಸ್ ಮೇಲೆ ಮೇನ್ಲಿ ಮಾಡ್ತೀನಿ ಫಸ್ಟ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ನೋಟ್ ಡೌನ್ ಮಾಡ್ಕೊಂಡಿರ್ತೀನಲ್ಲ, ಅದರಿಂದ ಎಲ್ಲ ಲೈಕ್ ಐ ವಿಲ್ ಡೂ ಸಮ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಆಲ್. ಒಂದೊಂದು ChatGPT ಹೆಲ್ಪ್ ತಗೊತೀನಿ. ಆ್ಯಂಡ್ ದೆನ್ ಐ ಜಸ್ಟ್ ಗೋ ವಿತ್ ದ ವಿಡಿಯೋ ಆ್ಯಂಡ್ ಡೂ ಇಟ್. ಎಷ್ಟು ಟೈಮ್ ತೊಗೊತೀರಾ ನೀವು? ಮೇನ್ ಥಿಂಗ್ ಸ್ಕ್ರಿಪ್ಟಿಂಗಿಗೆ ಜಾಸ್ತಿ ಹೋಗುತ್ತೆ, ಓಕೆ. ಜಾಸ್ತಿ ಟೈಮ್ ಹೋಗುತ್ತೆ. ಆ್ಯಂಡ್ ಇನ್ ಟೋಟಲ್ ಕೇಳಿದ್ರೆ ಇಟ್ ವಿಲ್ ಟೇಕ್ ಅರೌಂಡ್ 1 hour ಸ್ಕ್ರಿಪ್ಟಿಂಗ್, ಲೈಕ್ ಎಲ್ಲ ಅಟ್ ಒನ್ ಪಾಯಿಂಟ್ ಓನ್ಲಿ ಅಲ್ಲಿ ಮಲ್ಟಿಪಲ್ ಸ್ಕ್ರಿಪ್ಟ್ಸ್ ಎಲ್ಲ ಬರೆದಿಟ್ಕೊತೀನಿ ನಾನು. ಸೊ ವೀಕೆಂಡ್ಸಲ್ಲಿ ಅಷ್ಟೇ ನಾನು ಯೂಶಲಿ ಕಂಟೆಂಟ್ ಮಾಡಿ ಮುಂಚೆನೇ ಇಟ್ಕೊಂಡಿರ್ತೀನಿ. ದೋಸ್ ಥಿಂಗ್ ಐ ವಿಲ್ ಬಿ ಪೋಸ್ಟಿಂಗ್ ಓವರ್ ದ ವೀಕ್. ಸೊ ಇಟ್ ವಿಲ್ ಟೇಕ್ ಅರೌಂಡ್ 1 hour, 1.5 hour ಒಂದೊಂದ್ಸತೆ. ಆ್ಯಂಡ್ ವಿಡಿಯೋ ಅಲ್ಲಿ ಡಿಪೆಂಡ್ಸ್ ಟೇಕ್ ಮೇಲೆ. ಅಕಸ್ಮಾತ್ ಏನಾದರೂ ಚೆನ್ನಾಗಿ ಬಂದರೆ ವಾಯ್ಸ್ ಆ್ಯಂಡ್ ಎವ್ರಿಥಿಂಗ್, ದೆನ್ ಫೈನ್. ಇಲ್ಲಾಂದರೆ ಮಲ್ಟಿಪಲ್ ಟೇಕ್ಸ್ ತೊಗೊತೀವಿ, ಸೊ ಅವಾಗ ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅಂದಾಜು ಕೇಳಿದ್ರೆ ಇಟ್ ವಿಲ್ ಗೋ ಹಾಫ್ ಡೇ ನಂದಂತರೂ. ಸಂಡೇ ಇವಾಗ ಸ್ಯಾಟರ್ಡೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅರ್ಧ ದಿನ ಬೇಕು ನನಗೆ ಫುಲ್ 1 week ಸ್ಕ್ರಿಪ್ಟ್ ರೆಡಿ ಮಾಡೋದಕ್ಕೆ. ಸ್ಕ್ರಿಪ್ಟ್ ಆ್ಯಂಡ್ ವಿಡಿಯೋ ಬೋತ್. ಡೈಲಿ ಬ್ಲಾಗ್ಸ್ ಯಾರನ್ನ ಫಾಲೋ ಮಾಡೋದು? ಓಕೆ. ಇಲ್ಲ, ಬಟ್ ರ್ಯಾಂಡಮ್ ಆಗಿ ಬರ್ತಾ ಇರುತ್ತೆ ದೋಸ್ ಥಿಂಗ್ಸ್. ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಶಾರ್ಟ್ಸ್ ನೋಡ್ತಾ ಇರ್ತೀನಿ, ನಮ್ಮ ಆಫೀಸಲ್ಲಿ ಇವತ್ತು ಈ ಫುಡ್ ಮಾಡಿದ್ದಾರೆ, ಅದು ಇದು, ದೋಸ್ ಕೈಂಡ್ ಆಫ್ ಥಿಂಗ್ಸ್ ಐ ವಿಲ್ ಬಿ ವಾಚಿಂಗ್. ಡೈಲಿ ವ್ಲಾಗ್ ಅಂತ ಏನು ಜಾಸ್ತಿ ನೋಡಿಲ್ಲ, ಐ ಡೋಂಟ್ ಫಾಲೋ ಸೊ ಮಚ್. ಓಕೆ. ಲಾಸ್ಟ್ ಕ್ವಶನ್. ಇನ್ ಕೇಸ್ ಇವಾಗವರೆಗೆ ನಿಮ್ಮ ಕನ್ಸಿಸ್ಟೆನ್ಸಿ ಇದೆ,
ಬಟ್ ಎವ್ರಿ ಡೇ ಕನ್ಸಿಸ್ಟೆನ್ಸಿ ನೀವು ಮಾಡ್ಕೊಂಡು ಹೋದ್ರೆ ಲೈಕ್ ಯಾವ ಲೆವೆಲ್ವರೆಗೆ ನೀವು ಹೋಗ್ಬೋದು ಅಂತ ನಿಮಗೆ ಅನ್ಸುತ್ತೆ? My short term goal is to get around 10K followers now Okay. currently. ಹ್ಮ್ ಸೊ ಡೈಲಿ ಪೋಸ್ಟ್ ಮಾಡ್ಕೊಂತ ಹೋದ್ರೆ 10K ವರೆಗೆ ರೀಚ್ ಆಗೋ ಪಾಸಿಬಿಲಿಟಿ ಇದೆ, ಬಟ್ ಅದಾದ್ಮೇಲೆ ಹ್ಮ್ ದಟ್ ಈಸ್ ದ ರಿಯಲ್ ಕ್ವಶನ್. ಅದೇ. ಅದಾದ್ಮೇಲೆ ಹೌ ವಾಟ್ ಟು ಡೂ ಅಂಡ್ ಮೇನ್ ಪ್ರಾಬ್ಲಮ್ ಏನಂದ್ರೆ ದಿನ ಪೋಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಏನೋ ಒಂದು ಕಂಟೆಂಟ್ ಪೋಸ್ಟ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಕಂಟೆಂಟ್ ಸಿಗಬೇಕು. ಒಂದೊಂದ್ಸತೆ ರಿಪೀಟೆಡ್ ಕಂಟೆಂಟ್ಸ್ ಇರುತ್ತೆ, ಲೈಕ್ ಹೌದು. ಇಫ್ ಒಂದೊಂದ್ಸತೆ ಲೈಕ್ ಎಲ್ಲೋ ನೋಡಿರ್ತೀವಿ, ಇಲ್ಲ ಬೇರೆಯವ್ರದ್ದು ಕಂಟೆಂಟ್ ನಮ್ದು ಕ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ, ಅಂತ ಹೌದು. ಟೈಮಲ್ಲಿ ಒಂದು ಇಶ್ಯೂಸ್ ಆಗುತ್ತೆ. ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದೇ ಸತಿ ಕರೆದಿದ್ದಕ್ಕೆ ಬಂದಿದ್ದೀರಾ. ಸೊ ಹೇಗೆ ಅನಿಸ್ತು ನಮ್ಮ ಶೋ ಅಲ್ಲಿ ಬಂದು? ಥ್ಯಾಂಕ್ ಯು. ನಿಮಗೆ ಹೇಳ್ಬೇಕಂದ್ರೆ ಯು ಮೇಡ್ ಮೀ ಕಂಫರ್ಟಬಲ್ ಹಿಯರ್. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ನಿಮ್ಮನ್ನೆಲ್ಲರನ್ನೂ ತಿಳ್ಕೊಂತ, ನಿಮ್ಮ ಟೀಮ್ನ, ಆ್ಯಂಡ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಹೋಪ್ ದಟ್ ಯು ಗೈಸ್ ಆಲ್ಸೋ ಗ್ರೋ Hope so. soon. We are planning something else also. Hope so.